ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇಶಕ್ಕೆ ಕ್ಷೇಮ. ಅದಕ್ಕೆ ಆಧಾರವಾಗಿ 2 ಪೂರ್ವಕಾಲವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನೋಡ್ರಿ, ನಮ್ಮ ದೇಶಕ್ಕೆ ಕ್ಷೇಮ ಬೇಕಾ? ನಮ್ಮ ದೇಶವು ಸಮೃದ್ಧಿಯಾಗಿ ಇರಬೇಕಾ? ಭಾರತದ ಕ್ಷೇಮವು ಯಾರ ಮೂಲಕ ಬರ್ತದೆ ಗೊತ್ತಾ? ರಾಜಕೀಯ ವ್ಯಕ್ತಿಗಳ ಮೂಲಕ ಅಲ್ಲ, ಮಂತ್ರಿಗಳ ಮೂಲಕ ಅಲ್ಲ. ಹಾಗಾದರೆ ಯಾರ ಮೂಲಕ? ನಮ್ಮ ಮೂಲಕ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸುವುದಾದರೆ ದೇಶದಲ್ಲಿ ದೇವರು ಕ್ಷೇಮವನ್ನು ಕೊಡುವರು ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ತಗ್ಗಿಸಿಕೊಳ್ಳುವಿಕೆ ನಿಮಗೆ ಕ್ಷೇಮವನ್ನು ತರುತ್ತದೆ. ತಗ್ಗಿಸಿಕೊಳ್ಳುವಿಕೆ ನಿನ್ನ ಕುಟುಂಬಕ್ಕೆ ಕ್ಷೇಮವನ್ನು ತರುತ್ತದೆ. ಮಾತ್ರವಲ್ಲ, ತಗ್ಗಿಸಿಕೊಳ್ಳುವಿಕೆ ಪೂರ್ತಿ ದೇಶಕ್ಕೆ ಕ್ಷೇಮವನ್ನು, ಆಶೀರ್ವಾದವನ್ನು ತರುವಂಥದ್ದು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸುವುದಾದರೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕೆಂಬುದು ದೇವರ ಬಯಕೆಯಾಗಿದೆ. ಅನ್ಯ ಜನರು ಪ್ರಾರ್ಥಿಸಿದರೆ ದೇಶಕ್ಕೆ ಕ್ಷೇಮ ಅಲ್ಲ. ಸ್ತೋತ್ರ. ನಾವು ಜನರು, ದೇವರಿಂದ ಕರೆಯಲ್ಪಟ್ಟವರು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸುವುದಾದರೆ ಕರ್ತನು ನಮ್ಮ ಕೂಗನ್ನು ಕೇಳಿ ದೇಶದಲ್ಲಿ ಕ್ಷೇಮವನ್ನು ಉಂಟು ಮಾಡುತ್ತಾರೆ. ನೋಡ್ರಿ, ಇಂದು ಕ್ರೈಸ್ತರು ಭಾರತದಲ್ಲಿ 3% ಇದ್ದಾವೆ ಎಂಬುದಾಗಿ ಸ್ತೋತ್ರ ಸಮೀಕ್ಷೆಗಳು ಹೇಳ್ತದೆ. ಆಹಾರ ತಯಾರು ಮಾಡುವವರೆಲ್ಲ ಸ್ತೋತ್ರ ಒಂದು ಆಹಾರವನ್ನು ಮಾಡುವಾಗ ಅದಕ್ಕೆ 3% ಉಪ್ಪು ಹಾಕ್ತಾರಂತೆ. ಆ 3% ಉಪ್ಪು ಹಾಕಿದ್ರೆ ಆ ಟೋಟಲ್ ಆಹಾರ ರುಚಿಭರಿತವಾಗಿರುತ್ತದಂತೆ. ಅದೇ ವಿಧದಲ್ಲಿ ಭಾರತದಲ್ಲಿ ಇರುವಂಥ ನಾವುಗಳು ಸ್ತೋತ್ರ ನಾವೊಂದು ಲೋಕಕ್ಕೆ ಉಪ್ಪಾಗಿ, ಭೂಮಿಗೆ ಉಪ್ಪಾಗಿದ್ದೇವೆಂಬುದಾಗಿ ನೆನಪು ಮಾಡಿಕೊಳ್ಳ್ರೆ. ಅದೇ ವಿಧದಲ್ಲಿ ಸ್ತೋತ್ರ ನಾವು ದೇಶಕ್ಕೆ ಆಶೀರ್ವಾದವಾಗಿರಬೇಕು, ದೇಶಕ್ಕೆ ರುಚಿ ಕೊಡುವವರಾಗಿರಬೇಕು. ನೋಡ್ರಿ, ಕೊರಿಯಾ ದೇಶವನ್ನು ನೋಡ್ರಿ, ಸುಮಾರು 100 ಇಲ್ಲವೇ 150 ವರ್ಷಗಳ ಹಿಂದೆ ಅಲ್ಲಿ ಸ್ತೋತ್ರ 1% ಕೂಡ ಕ್ರೈಸ್ತರಿಲ್ಲದೆ ಆ ದೇಶವು ತತ್ತರಿಸುತ್ತಾ ಇತ್ತು. ಸ್ವಲ್ಪ ಕಾಲವೆಲ್ಲ 3% ಕ್ರೈಸ್ತರಾದರು ಸ್ತೋತ್ರ. ಆದರೆ ಅವರ ದೇಶದಲ್ಲಿ ಬಡತನ, ಕ್ಷಾಮ, ಯುದ್ಧ ಎಲ್ಲ ಕಾರ್ಯಗಳು ನಡೆಯುತ್ತಾ ಇತ್ತು. ಆದರೆ ಯಾವಾಗ ದೇವಜನರು ಹೆಚ್ಚಾಗಲಿಕ್ಕೆ ಆರಂಭವಾದರೂ ಅವರ ಜೀವಿತದಲ್ಲಿ ದೇವರು ದೊಡ್ಡ ಆಶೀರ್ವಾದವನ್ನು ದೇಶಕ್ಕೆ ಕೊಟ್ಟರು. ಅದು ಮಾತ್ರವಲ್ಲ, ಆ ಬಡತನದಲ್ಲಿ ಇದ್ದಂಥ ಕೊರಿಯಾ ದೇಶ ಇವತ್ತು ಸ್ತೋತ್ರ ದೇವರು ಒಂದು ಸಮೃದ್ಧಿಯಾಗಿ, ಹೇರಳವಾಗಿ ಆಶೀರ್ವಾದ ಮಾಡಿದ್ದಾರೆ. ಕೊರಿಯಾ ದೇಶ ಸಮೃದ್ಧಿಯ ದೇಶವಾಗಿದೆ. ಬಹಳ ಹೆಚ್ಚಾದ ಕಾರ್ಖಾನೆಗಳಿರುವ ಜಪಾನಿನೊಂದಿಗೆ ಸ್ತೋತ್ರ ಒಂದು ಪೈಪೋಟಿ ಕೊಡುವಂಥ ದೇಶ ಕೊರಿಯಾ ದೇಶ ಆಗಿದೆ. ಕರ್ತನು ಲೌಕಿಕವಾದ ಕ್ಷೇಮವನ್ನು ಮಾತ್ರ ಕೊಡಲಿಲ್ಲ, ಆತ್ಮಿಕವಾದ ಕ್ಷೇಮವನ್ನು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಒಂದು ನಾವು ನಿಶ್ಚಯವಾಗಿ ತಿಳಿಯಬೇಕು, ನಾವು ನಮ್ಮನ್ನು ತಗ್ಗಿಸಿಕೊಂಡು ಸ್ತೋತ್ರ ದೇವರನ್ನು ಪ್ರಾರ್ಥಿಸುವಾಗ ದೇಶಕ್ಕೆ ದೇವರು ಸಮೃದ್ಧಿಯನ್ನು ಕೊಡುವರು, ಆಶೀರ್ವಾದವನ್ನು ಕೊಡುವರು. ಸ್ತೋತ್ರ ನಮ್ಮ ಜೀವಿತದಲ್ಲಿ ಸ್ತೋತ್ರ ನಾವು ತಗ್ಗಿಸಿಕೊಂಡು ನಾವು ದೇವರನ್ನು ಮೊರೆ ಇಡುವುದಾದರೆ ದೇಶಕ್ಕೆ ಕ್ಷೇಮ ಉಂಟಾಗುತ್ತದೆ. ಯಾವಾಗ ನಾವು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿ ದೇವರನ್ನು ನೋಡಿ ಪ್ರಾರ್ಥಿಸುವಾಗ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾನು ನನ್ನ ದೇಶಕ್ಕಾಗಿ ಪ್ರಾರ್ಥಿಸ್ತೇನೆ. ನನ್ನ ದೇಶದಲ್ಲಿ ಸ್ವಾಮಿ ಒಂದು ಬಿಡುಗಡೆಯನ್ನು ಕೊಡ್ರಿ. ನನ್ನ ದೇಶವನ್ನು ಆಶೀರ್ವದಿಸ್ರಿ. ನನ್ನ ದೇಶದಲ್ಲಿ ಒಂದು ಸಮೃದ್ಧಿ ಇರಲಿ ಸ್ವಾಮಿ. ನಿನ್ನ ವಚನ ಹೇಳುವ ಹಾಗೆ ನಿನ್ನ ಮಕ್ಕಳಾದ, ನಿನ್ನ ಜನರಾದ ನಾವುಗಳು ನಮ್ಮನ್ನು ತಗ್ಗಿಸಿಕೊಂಡು ದೇವರೇ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಹೇಳಿದ ವಾಗ್ದಾನದಂತೆ ನಮ್ಮ ದೇಶದಲ್ಲಿ ಒಂದು ಕ್ಷೇಮ ಉಂಟಾಗಲಿ. ಆಳ್ವಿಕೆ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇಶದ ಕ್ಷೇಮ ನಮ್ಮ ಕೈಯಲ್ಲಿದೆ. ಪ್ರಾರ್ಥಿಸೋಣ, ದೇಶದಲ್ಲಿ ಒಂದು ಸಮೃದ್ಧಿ ಉಂಟಾಗಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.